ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಜ್ಞಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಜೆ ಆಗಿದೆಯಲ್ಲ, ಸಂಜೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಆಗ್ತಾಯಿದೆ. ಅದರಲ್ಲಿ ಬರ್ಗರ್ ತಿನ್ನಬೇಕು ಅಂತ ಆಗ್ತಿದೆ, ಯಾಕಂದರೆ ತುಂಬ ಜನ ಆಗಿತ್ತು ತಿನ್ನೋದೇ. ಸೊ ಹೊರಗೆ ಹೋಗಿ ತಿನ್ನಲಿಕ್ಕೆ ಈಗ ಮಳೆ ಬರ್ತಾ ಇದೆ, ಆಗೋದಿಲ್ಲ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ, ಎಲ್ಲರೂ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಆರ್ಡ್ರ್ ಮಾಡಿ ರೆಡಿಯೇ ಆರ್ಡರ್ ಮಾಡ್ಬೋದಿತ್ತು, ಬಟ್ ವಿಡಿಯೋ ಆಗ್ತದೆ ನನಗೂ ಇಲ್ಲ. ನಾನು ಸ್ಟಾರ್ಟ್ ಮಾಡ್ತೀನಿ, ಅವ್ರು ಹೇಳ್ತಾ ಇದ್ದೇನಲ್ಲ ಬರ್ಗರ್ ಮಾಡುವ ಬನ್ನಿ. ಸ್ಕ್ರೀನ್ ಓಪನ್ ಮಾಡ, ಒಂದು ಸ್ಟೈಲಿಶ್ ಆಗಿ ಜೈಲರ್ ತರ. ಡೈರೆಕ್ಷನ್ ಫ್ರಮ್ ಧನರಾಜಾಚಾರ್. ಓಕೆ, ಸ್ಟಾರ್ಟ್ ಮಾಡುವ ಬನ್ನಿ. ಇದಕ್ಕೆ ಮೇನ್ ಆಗಿ ಏನು ಬೇಕಂದ್ರೆ ಬ್ರೆಡ್. ನಾನು ಬ್ರೆಡ್ಡನ್ನು ಆರ್ಡರ್ ಮಾಡಿದ್ದೀನಿ. ಇದರಲ್ಲಿ 4 ಬ್ರೆಡ್ ಬರ್ತದೆ ಆಯ್ತಾ, 1 ಬ್ರೆಡ್ ತಿಂದಿದ್ದೇನೆ. ಮತ್ತೆ ನನ್ನ ತಿನ್ಲಿಕ್ಕೆ ಬಿಡ್ಲಿಲ್ಲ ಕತ್ತೆ. ಅಲ್ಲ, ಈ ವಿಡಿಯೋ ಸರಿ ಬರ್ತದೆ ಅಲ್ವಾ ಅಂತ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲ, ಅದಕ್ಕೆ 1 ಬ್ರೆಡ್ ತಿಂದೆ. ನೀನು ಇರಲಿಲ್ಲಲ್ಲ ಮೊನ್ನೆ, ಅದು ಈಗ ನಿಂಗೆ 2 ಆಯ್ತಾ, ನನಗೆ 1. ಓಕೆ, ಸೂಪರ್. ಸ್ಟಾರ್ಟ್ ಮಾಡುವ. ಎಲ್ಲ ಒಂದ್ಸಲ ಕಟ್ ಮಾಡ್ತೇನೆ, ಮೈಕ್ ಬಂದಿದೆ ರೆಕಾರ್ಡ್ ಆಗಿದ್ದ ಅಂತ. ನನಗೆ ವಾಪಸ್ ಹೇಳಿಕೆ ನನಗೆ ಆಗಲಿಲ್ಲ. ಆಯ್ತು, ನೀವು ಬ್ರೆಡ್ ನೋಡಿ, ಈ ಥರದ್ದೇ ಬ್ರೆಡ್ ಸಿಗ್ತದೆ, ಬರ್ಗರ್ ಬ್ರೆಡ್ ಅಂತ. ಮತ್ತು ಕ್ಯಾಪ್ಸಿಕಮ್, ಟೊಮ್ಯಾಟೊ, ಮತ್ತು ನೀರುಳ್ಳಿ, ಮತ್ತು ಮಯೋನೈಸ್, ಎಂಥದ್ದು ಟೊಮೆಟೊ ಸಾಸ್, ಮತ್ತು ಇದು ಕಟ್ಲೆಟ್. ಆ್ಯಕ್ಚುಲಿ ಕಟ್ಲೆಟ್ ಎಂತ ಗೊತ್ತಾ, ರೌಂಡಿಗೆ ಅದು ನಾವು ಮಾಡಬೇಕು ಮನೆಯಲ್ಲಿ. ಪೊಟ್ಯಾಟೊನ ಸ್ಮ್ಯಾಶ್ ಮಾಡಿ ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಕಟ್ಲೆಟ್ ರೆಡಿ ಮಾಡಬೇಕು. ಈಸಿ ಇದೆ, ಬಟ್ ನಾನು ಅದು ರೆಡಿಮೇಡ್ ತಂದಿದ್ದೇನೆ ಆಯಿತಾ. ಅದನ್ನು ತಂದಿದ್ದ ನೀನು? ಹೌದು. ಎಲ್ಲಿಂದ? ಅದು ಆರ್ಡ್ರ್ ಮಾಡಿರೋದು. ಇದು ಮೊನ್ನೆ ಆರ್ಡರ್ ಮಾಡಿದ್ದು. ಯಾವಾಗ ಗೊತ್ತಾ, ನೀನು ಇರ್ಲಿಲ್ಲಲ್ಲ. ನನ್ನ ಫ್ರೆಂಡ್ ನಂಗೆ ಕಮೆಂಟ್ ಮಾಡ್ತಾರೆ, ನೋಡು ಇದು ತಿಂದು ತಿಂದ ಇಷ್ಟು ದಪ್ಪ ಆಗಿದ್ಯಾ ಅಂತ ಹೇಳಿ. ನಾನು ಚೆನ್ನಾಗಿ ನೋಡ್ಕೋತೀನಿ, ಅದಕ್ಕೆ ದಪ್ಪಾಗಿದ್ದೆ. ಶುರು ಮಾಡು ಬೇಗ. ಓಕೆ. ಹಾಂ, ಮತ್ತೆ ಎಂತ ಗೊತ್ತಂತ, ಇನ್ನೊಂದು ಮೇನ್ ಥಿಂಗ್, ಇದು ನನ್ನ ಕಣ್ಣಿಗೆ ಬಿತ್ತು ಆರ್ಡರ್ ಮಾಡುವಾಗ. ಇದೆಂತ ಗೊತ್ತಾ, ಸತ್ಯವಾಗ್ಲೂ ನಂಗೆ ಇದೊಂದು ಬೇರೆ ಎಂತ ಯೂಸ್ ಉಂಟಂತ ನಂಗೆ ಗೊತ್ತಿಲ್ಲ. ಇದು ಬರ್ಗರಲ್ಲಿ ಹಾಕಿರ್ತಾರಲ್ಲ, ಅದು ನಂಗೆ 2 ಎಲ್ಲ ಸಿಕ್ಕಿದ್ರೆ ಸಾಕಿತ್ತು. ಓ, ಬರ್ಗರ್ ಒಳಗಡೆ ಕಸ ಹಾಕ್ತಾರದ? ಕಸ ಅಲ್ಲ, ಅದು ಎಲೆ. ಹಾಂ, ಇದನ್ನು ಎಂತ ಮಾಡೋದು ಇಷ್ಟು ಎಲೆ ನನಗೆ ಗೊತ್ತಿಲ್ಲ, ಬಟ್ ನಂಗೆ ಒಂದು ಸಾಕಿತ್ತು. ನೋಡೋ ಅಂತ ಮಾಡ್ಲಿಕ್ಕೆ ಆಗ್ತದೆ ಅಂತ. ಮತ್ತೆ ವಾಪಸ್ ಯೂಟ್ಯೂಬಲ್ಲಿ ಸರ್ಚ್ ಮಾಡುವ. ಏನಾದರೂ ಯೂಸ್ ಇದೆಯಾ ಅಂತ. ನೀನು ಹೋಗಿ ತಂದದ ಆರ್ಡರ್ ಮಾಡಿದ್ದು ಬ್ಲಿಂಕಿಟ್. ಇದು ಪ್ರಮೋಷನ್ ಅಲ್ಲ ಆಯ್ತಾ. ಓಕೆ, ಈಗ ಸ್ಟಾರ್ಟ್ ಮಾಡುವ. ಈಸಿ ಇದೆಯಾ ಬರ್ಗರ್? ಮತ್ತೆಂತ, ಇದಕ್ಕೆ 500 ರೂಪಾಯಿ 400 ರೂಪಾಯಿ ಕೊಡಬೇಕು. ಇದು ನನಗೆ ಇದಕ್ಕೆ ಎಷ್ಟಾಯಿತು ಇಷ್ಟಕ್ಕೆ ಗೊತ್ತಾ? ಎಷ್ಟಾಯಿತು ಇದಕ್ಕೊಂದು 20 ರೂಪೀಸ್ 30 ರೂಪೀಸ್ ಏನಾ. ಆಮೇಲೆ ಇದಕ್ಕೊಂದು 40 ರೂಪೀಸ್. ಆಮೇಲೆ ಇದಕ್ಕೆ 100 ರೂಪೀಸ 50 ರೂಪೀಸಾ ಏನು ಅಷ್ಟೇ. ಮತ್ತು ಇದೆಲ್ಲ ಇದ್ದದ್ದೇ. ಹಾಗೆ ಈಗ ಮಾಡುವ ಅಷ್ಟೇ. ಒಂದು ಬ್ರೆಡ್ ಅನ್ನು ಕಟ್ ಮಾಡೋದು, ಅದರೊಳಗಡೆ ಅದು ಕಸ ಎಲ್ಲ ಹಸಿ, ಇದು ಹಸಿರನ್ನೆಲ್ಲ ತುಂಬಿಸುದು, ತುಂಬಿಸಿ ಟೊಮೆಟೊ, ಅಷ್ಟೇ ತಾನೇ. ಇದನ್ನು ಕಟ್ ಮಾಡಬೇಕು. ನೀನು ಕಟ್ ಮಾಡ್ತೀಯಾ? ಚೆನ್ನಾಗಿ ಕಟ್ ಮಾಡಬೇಕು, ಸರಿ ರೌಂಡ್ ಬರಬೇಕು. ಮಾಡ್ತೀಯಾ? ನಾವು ಮಾಡೋದಿಲ್ಲ ಬಜು, ನಾನು ವಿಡಿಯೋ ಮಾತ್ರ. ಎಂತ ಮಾಡಲಿಕ್ಕೆ ಸರ್ ನಮಗೆ ಇಂಟ್ರೆಸ್ಟ್ ಬೇಕು, ಗೊತ್ತಾಯ್ತಾ? ಅದು ಮಾಡ್ದಿಲ್ಲ ಇದು ಮಾಡ್ದಿಲ್ಲ ಅಂತ ಹೇಳ್ಬಾರ್ದು. ಎಲ್ಲದಕ್ಕೆ ಸಹ ನಮ್ಗೆ ಇಂಟ್ರೆಸ್ಟ್ ಇರಬೇಕು. ಯಾವುದ್ರಲ್ಲೆಲ್ಲ? ಅಡುಗೆ ಮಾಡೋದ್ರಲ್ಲಿ ಮಾತ್ರ. ನಿಂಗೆ ಯಾಕೆ ಅಡುಗೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ? ನಂಗೆ ಇಂಟ್ರೆಸ್ಟ್ ಇಲ್ಲ ಬಜ್ಜು. ಅದು ಯಾಕೆ? ನಾ ಮೊದಲಿಂದನೂ ಹಾಗೆ, ಅಡುಗೆ ಮನೆಗೆ ಹೋಗುದೇ ನಂಗೆ ಅಂತಾರೆ. ಮತ್ತೆ ಮುಂದೆ ಫ್ಯೂಚರಲ್ಲಿ ಎಂತ ಮಾಡ್ತೀಯಾ? ನೀನು ಇದೆಯಲ್ಲ, ಒಂದ್ರೊಳ್ಳೆ ಇಲ್ಲದಿದ್ದಾಗ ಓವರಾಕ್ಟಿಂಗ್ ಮಾಡಬೇಡ. ಅಂದರೆ ಅಮ್ಮನ ಮನೆಗೆ ಹೋಗಿದ್ದಾಗೆಲ್ಲ ಎಂತ ಮಾಡ್ತೀಯಾ? ಮೊಸರು ಅನ್ನ. ಓಕೆ, ನಾನು ನಿಂಗೊಂದು ಕ್ವಶನ್ ಹೇಳ್ತೀನಿ. ಈಗ ನೀನು ಹೇಳ್ತೀಯಲ್ಲ ಮೊಸರು ಅನ್ನದಲ್ಲಿ ಊಟ ಮಾಡ್ತೇನೆ ಅಂತ,
ನೀನು ಮೊಸರನ್ನದಲ್ಲೇ ಊಟ ಮಾಡ್ಬೋದು. ಮುಂದೆ ನಿನ್ನ ಫ್ಯೂಚರ್ ನಿಂಗೆ 2 ಮಕ್ಕಳಾಗಿ ಆ ಮಕ್ಕಳಿಗೂ ಅದನ್ನೇ ತಿನ್ನಿಸ್ಯಾ? ಮೊದಲಿಂದ ಫಸ್ಟಿಂದ ಟ್ರೈನಿಂಗ್ ಮಾಡ್ತೀನಿ. ಹಾಲು ಕುಡಿಸೋ ಮೊದಲು ಮೊಸರು ಕುಡಿಸಿ. ಪಾಪ ಮರಿ, ಅವನಿಗೆ ಒಂದು ವೆರೈಟಿಯಾಗಿ ತಿನ್ಬೇಕಂತ ಆಗುದಿಲ್ವಾ? ಇರೋದ್ರಲ್ಲಿ ಜೀವಿಸ್ಬೇಕಾ? ಇರೋದ್ರಲ್ಲಿ ಜೀವನ ಸಾಗಿಸ್ಬೇಕು. ಎಷ್ಟು ದಿನ ಅಂತ ಅವರಿಗೆ ಮೊಸರು ತಿನ್ನಿಸ್ತೀಯಾ? ಅದಕ್ಕೆ ನಾನು ಹೇಳುದು, ಮಾಡ್ಬೇಕಂತಿಲ್ಲ, ಅಟ್ಲೀಸ್ಟ್ ಕಲ್ತ್ಕೊಳ್ಳಿ. ಒಂದು ಸಾರು ಮಾಡ್ಲಿಕ್ಕೆ ಕಲ್ತ್ಕೊಳ್ಳಿ, ಒಂದು ಉಪ್ಪು ಕರಿ ಮಾಡ್ಲಿಕ್ಕೆ ಕಲ್ತ್ಕೊಳ್ಳಿ. ಸರಿ, ನೀನೀಗ ಬರ್ಗರ್ ಮಾಡೋದು ಕಲಿಸ್ಕೊಡು. ನಂಗೆ ಅದೆಲ್ಲ ಓಕೆ. ಹೀಗೆ ಇದಕ್ಕೆ ಗ್ರೀನ್ ಚಟ್ನಿ ಹಾಕ್ತಾರಲ್ಲ, ಅದಿಲ್ಲವಾ? ಆಗ್ಲಿಲ್ಲ. ಗ್ರೀನ್ ಸ್ಕೆಚಪ್ ಅಂತ ಹಾಗೆ ಬೇಡ, ಇದೆಲ್ಲ ಸ್ವೀಟೇ ಉಂಟಲ್ಲ. ನಾವು ಮೆಣಸು ಹಾಕೋಣ. ಎಂತದ ನಂಗೆ ಗೊತ್ತಿಲ್ಲ. ಕೈ ಮೆಣಸು ಮಾಡಿ ಬರ್ತೇನೆ. 2 ಕೈ ಮೆಣಸು ಹಾಕುವ. ಇದು ಬರ್ಗರ್, ಇದಕ್ಕೆ ಬರ್ಗರ್ಗೆ ಆಗ್ಬೋದು, ಇವಳ ಕೈಗೆ ಯಾಕೆ ಸಿಕ್ಕಾಕೊಂಡೆ? ಹಲೋ, ಆಯ್ತಾ? ಇನ್ನೆಂತ ಮಾಡಿಕೊಂಡು ಇದಕ್ಕೆ ಮೆಣಸು ಹಾಕುವ. ಮೆಣಸು ಇದಕ್ಕೆ ಬರ್ಗರಿಗೆ ಯಾರಾದರೂ ಮೆಣಸು ಹಾಕ್ತಾರೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ, ಆಯಿತಾ? ಇದು ಚಿಲ್ಲಿದ್ದು ಇದಾಗ್ತಾರೆ, ಸಾಸ್, ಗ್ರೀನ್ ಚಿಲ್ಲಿ ಸಾಸ್. ಅದಿಲ್ಲ ನನ್ನ ಹತ್ರ, ನಾನು ಮೆಣಸೇ ಹಾಕ್ತೇನೆ. ನಿಮಗೆ ಮೆಣಸು ತಿನ್ನಿಸು. ಚೆನ್ನಾಗಾಗುತ್ತಾ? ಸೂಪರ್ ಆಗ್ತದೆ, ಗೊತ್ತುಂಟಾ? ಚೆನ್ನಾಗಿರ್ಲಿ ಚೆನ್ನಾಗಿಲ್ಲದಿರಲಿ ಎಂತ ಕೊಟ್ಟರು ತಿಂತಾರೆ, ಒಂದು ಹೇಳುದೂ ಇಲ್ಲ. ಅಯ್ಯೋ ಸೂಪರ್ ಆಗಿದೆಯಾ, ಚೆನ್ನಾಗಿಲ್ಲವಾ, ಎಂತ ಕಮೆಂಟ್ ಇಲ್ಲ, ಗೊತ್ತುಂಟ? ಎಂತ ಕೊಟ್ಟರು ತಿಂತಾರೆ. ಜಾಸ್ತಿ ಉಪ್ಪು ಕೊಟ್ಟರು ತಿಂತಾರೆ, ಉಪ್ಪೇ ಹಾಕಿಲ್ಲದು ತಿಂತಾರೆ, ಅದು ಚೆನ್ನಾಗಿದ್ದು ತಿಂತಾರೆ, ಚೆನ್ನಾಗಿಲ್ಲದು ತಿಂತಾರೆ. ಇಂಥ ತುಂಬಾ ಪುಣ್ಯ ಮಾಡಿದ್ದೇನೆ. ಎಂತ ಹೇಳ್ತಿದ್ದ? ಎಂತ ಕೊಟ್ಟರು ತಿಂತಾರೆ, ಎಂತ ದನ ಅಂತ ತಿಳ್ಕೊಡು. ಇವ್ರ ತಂಗಿಯರೆಲ್ಲ ಹಾಗೇನೆ ಹೇಳ್ತಾರೆ. ಮಾಡಿ ಬರ್ಗರ್ ಮಾಡಿ. ಓಕೆ. ಇದಕ್ಕೆ ಸಾಸ್ ಹಾಕು. ಸಾಸ್ ಸ್ವಲ್ಪ ಜಾಸ್ತಿ ಹಾಕು, ನಂಗೆ ಇಷ್ಟ ಅಲ್ಲ. ಜಾಸ್ತಿ ತಿಂದ್ರೆ ಅದು ಹುಳಿ ಆಗ್ತದಲ್ಲ, ನಂಗೆ ಆಗುದಿಲ್ಲ. ಮತ್ತೆ ಎಂತ ಹಾಕೋಣ? ಮೈನಸ್ ಹಾಕೊಂಡು ಇದನ್ನು ಹಾಕೋಣ. ಮೈನಸ್ ಮತ್ತೆ ಹಾಕೋಣ ಮೇಲೆ. ಎಂತ ಗಿಡ ನೋಡ್ಕೊಂಡು ಬಾ ಮಾರೈತೆ. ಎಲ್ಲ ಕಾಪಿ ಮಾಡಬಾರ್ದು, ಮತ್ತೆ ಉಳ್ದದ್ದು ನಮ್ಗೆ ಇಷ್ಟ ಬಂದಾಗೆ ಮಾಡಬೇಕು. ಇದು ಕಾಪಿ ಅಲ್ಲ, ಕಾಪಿ ಅಲ್ಲ, ನೀನೇ ಒಂದು ವೆರೈಟಿಯಾಗಿ ಕಂಡುಹಿಡಿಯಬೇಕು. ನಾನು ಚಿತ್ರ ನೋಡಿದ್ದೆ, ಚಿತ್ರದಲ್ಲಿ ಎಂತೆಲ್ಲ ಉಂಟಂತ ನೋಡಿ ನಾನು ಮಾಡುದು. ವೆರೈಟಿಯಾಗಿ ಮಾಡಬೇಕು ರುಚಿ ಯಾವಾಗಲೂ. ನಾವು ಇದು ವೆರೈಟಿಯೇ, ಕಾಪಿ ಮಾಡಬಾರ್ದು. ಇದು ಕಾಪಿ ಅಲ್ಲ, ನಾನು ಚಿತ್ರ ನೋಡಿ ಮಾಡ್ತಿರೋದು, ವಿಡಿಯೋ ನೋಡಿ ಮಾಡ್ತಿಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಚಿತ್ರ ವಿಡಿಯೋ ಎಂತ ಡಿಫ್ರೆನ್ಸ್? ಕಾಪಿ ಅಲ್ಲ. ಫಸ್ಟ್ ಎಲೆ ಇಡುದಾ? ಎಲೆ ಇಡು. ನೀನು ಹೇಳಿದ್ದೀರ ಕಾಪಿ ಬೇಡ ಅಂತ, ನಾನು ನನಗಿಷ್ಟ ಬಂದಾಗ ನಾ ಮಾಡೋದು. ಅದು ಎಲ್ಲಿದೆ ಎಲೆ? ಇದರಲ್ಲಿ ಬೇಲಿಯಲ್ಲಿತ್ತು, ಆಚೆ ಮನೆಯಲ್ಲಿ. ನೀನು ಅದಕ್ಕೆ ಎಂತ ಅಂತ ಹೆಸರು ಹೇಳಿದೆ? ಇಷ್ಟೇ? ಇದನ್ನು ಬಿಸಿ ಮಾಡಲಿಕ್ಕೆ ಉಂಟಾ? ಹಸಿ ಹಾಕ್ತೀನಿ ನೋಡಿ. ಇದನ್ನು ನೀನು ವಿಡಿಯೋಗೆ ಅಪ್ಲೋಡ್ ಮಾಡೋದಾ ಯೂಟ್ಯೂಬಿಗೆ? ಹೌದು. ಯಾಕೆ ಎಂತಕ್ಕೆ ನಾಗಡ್ದು ನೀನು? ಇದರಲ್ಲಿ ಎಂದುಂಟಾ? ಹೀಗಿಡುದು, ಇದರ ಮೇಲೆ ಇದನ್ನು ಇಟ್ಟು ಇದು 4 ಬರ್ಗರ್ ಅಲ್ವಾ? 2? ಇದಕ್ಕೆ ಮುಚ್ಚಲ್ಲ. ಇದರ ಮೇಲೆ ಈರುಳ್ಳಿ ಹಾಕಿ, ಒಂದಿತ್ತು ಟೊಮೆಟೊ ಎಲ್ಲ ಇಟ್ಟು, ಕ್ಯಾಪ್ಸಿಕಮ್ ಇಟ್ಟು, ಇದಾಗಲಿಲ್ಲ ಮೆಣಸು, ಮಿಡ್ಲಲ್ಲಿ ಮೆಣಸು ಹಾಕುವ, ಚೆಂದ ಆಗ್ತದೆ ಖಾರ ಆಗಿ. ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ಮೆಣಸು ಹಾಕ್ತಿರೋದು. ನೀನೆಂತ ಮಾಡ್ತೀಯ ದೇವರಿಗೆ? ನಿಮಗೆ ಯಾಕೆ ಅನ್ನಿಸ್ತು ಬರ್ಗರ್ ಮಾಡಬೇಕು ಅಂತ? ನನಗೆ ಬರ್ಗರ್ ತಿನ್ಬೇಕಂತ ಅನ್ನಿಸ್ತು. ಹೌದು, ಅದೇ ದುಡ್ಡಲ್ಲಿ ತರಿಸಿದ್ರೆ ನನಗೆ ಬೇಕಾದಾಗ ಮಾಡಿ ತಿನ್ಬೋದಲ್ಲ. ಅದ್ರ ಮೇಲೆ ಸ್ವಲ್ಪ ಸಾಸ್ ಹಾಕಿ ನೀರು. 1 ನಿಮಿಷ ಬರ್ತೇನೆ. ಬರ್ಗರ್ ಥರ ಕಾಣ್ತುಂಟ. ಇದನ್ನು ಇದಕ್ಕೆ ಮುಚ್ಚಬೇಕು. ವಾವ್ ಅಂತ ಹೇಳಬೇಕು ನೀನು. ಓಕೆ, ರೆಡಿ. ಬರ್ಗರ್ ರೆಡಿ. ಬರ್ಗರ್ 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 ಬರ್ಗರ್. ವಾವ್, ಬರ್ಗರ್ ರೆಡಿ. ಸಾಸ್ ಇಂತಕ್ಕೆ ಇದ್ರ ಒಳಗೆಲ್ಲ ಹಾಕಿದ್ದೇನಲ್ಲ,
ಇಟ್ಕೊಂಡು ತಿನ್ನೋದು ಹೀಗೆ ಎಲೆ ತಿನ್ಬೇಡ ಚಿಯರ್ಸ್ ಹಿಂಗೆ ಇಟ್ಕೊಂಡು ಹಿಂಗೆ ತಿನ್ಬೇಕು ಚಿಯರ್ಸ್ ಚಿಯರ್ಸ್ ತಿನ್ನು ತಿನ್ನು ವಾವ್ ಆ ಸೊಪ್ಪು ತಿನ್ಬೇಡ ಇದನ್ನು ಒಟ್ಟಿಗೆ ತಿನ್ನು ಇಟ್ಕೊಂಡು ಅಬ್ಬೋ ಇದನ್ನ ಹೇಗೆ ತಿನ್ನೋಣ ಸುಳ್ಳು ಹೇಳ್ಬೇಡ ನಿಜ ಹೇಳು ವೀಡಿಯೋಗೋಸ್ಕರ ನಾಟಕ ಮಾಡ್ತಿಲ್ಲ ತಾನೆ ಅದಕ್ಕೆ ಕುದ್ರೆ ಹೊಡಿದಾಗ ಸಾಕು ನೋಡಿದಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನಮ್ದೊಂದು ಚಿಕ್ಕ ಲಾಗ್. ಬಜ್ಜಿ ಬಜ್ಜಿ ನೀರು ಕೊಡು ನೀರು ಕೊಡು ಖಾರ ಖಾರ ಓ ಎಂತ ಬರ್ಗರ್ ಮಾಡಿದ್ರೆ ಸಾಯ್ತೀನಿ